ಹಲೋ, ಯಾರು? ಅಂದ್ರೆ ಏನರ್ಥ? ನಾನ್ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ನನ್ಗೂ ನಮ್ಮ ಅಕ್ಕನ್ಗೂ ಯಾವ ಸಂಬಂಧನೂ ಇಲ್ಲ. ಶಿವಗಾಮಿ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತ್ಯಾ. ಅಂಥದ್ರಲ್ಲಿ ನನಗೆ ನೀನ್ ಯಾರು ಅಂತ ಹೇಗಮ್ಮ ಗೊತ್ತಿರೋದಕ್ ಸಾಧ್ಯ? ನೀವು ಮಾಡೋ ಕೆಲ್ಸಗಳು ಹಾಗಿರತ್ತೆ. ಲಾಡ್ಜಲ್ಲಿ ರೂಮ್ ಮಾಡಿ ಸ್ಟೇ ಮಾಡೋದು, ಯಾರ್ಯಾರ ಜೊತೆನೂ ಸಂಬಂಧ ಇದೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ನ್ಯೂಸ್ ಅಲ್ಲಿ ಬರೋದು, ಇದೆಲ್ಲ ಸರಿ ಇದ್ಯಾ? ನೀನು ಅದನ್ನೆಲ್ಲ ನಂಬಿಟ್ಯಾ? ನಿಜ ಹೇಳ್ಬೇಕಂದ್ರೆ ನನ್ನ ನಿನ್ನ ಮಧ್ಯೆ ಎಷ್ಟೇ ಮನಸ್ತಾಪ ಇರ್ಬೋದು, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನ್ ಈ ರೀತಿ ಕೆಲ್ಸ ಮಾಡಿದ್ಯಾ ಅಂತ ನನ್ ಮನ್ಸು ಒಪ್ಪಲ್ಲ. ಆದ್ರೆ ಅಶೋಕ್ ಮಾಡಿದ್ದೇನು? ಸ್ಮಗ್ಲಿಂಗ್ ಮಾಡೋ ಅವಶ್ಯಕತೆ ಇತ್ತಾ? ಎಲ್ರು ನಿನ್ ಬಗ್ಗೆನೂ ಮಾತಾಡ್ತಾ ಇದಾರೆ, ಜೊತೆಗ್ ನನ್ ಬಗ್ಗೆನೂ ಮಾತಾಡ್ತಾ ಇದಾರೆ. ನೀವು ಅವ್ರ ತರನ ಅಂತ ಕೇಳ್ತಾ ಇದಾರೆ. ಏನ್ ಹೇಳಿ ನಾನು ಅದಕ್ಕೆ? ಅಲ್ಲ, ನೀನು ಅಶೋಕ್ ಸ್ಮಗ್ಲಿಂಗ್ ಮಾಡಿರೋದ್ ನೋಡಿದ್ಯಾ? ಇವಾಗ ನಾನ್ ನಿನಗ್ ಗೊತ್ತಿಲ್ದೆ ನಿನ್ ಬ್ಯಾಗಲ್ಲಿ ಗಾಂಜಾ ಇಡ್ತೀನಿ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ಅವ್ರು ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲಿಗೆ ನೀನು ಗಾಂಜಾ ಪೆಡ್ಲರಾ? ನಿಮ್ ಮನೆಯವ್ರಿಗೂ ರಾವಣ್ ಮನೆಯವ್ರಿಗೂ ನಮ್ಮನ್ನ ಸರ್ವನಾಶ ಮಾಡೋದಷ್ಟೇ ಉದ್ದೇಶ. ಅದಕ್ಕೆ ಅವರು ಎಂತ ನೀಚ್ ಕೆಲ್ಸಕ್ಕೆ ಬೇಕಾದ್ರೂ ಕೈ ಹಾಕ್ತಾರೆ. ಅಶೋಕ್ ಮೇಲ್ ಬಂದಿರೋಂತಹ ಆರೋಪಗಳೆಲ್ಲ ಇವ್ರು ಮಾಡಿರೋಂತಹ ಷಡ್ಯಂತ್ರ. ಅದನ್ನ ನಂಬೋದು ಬಿಡೋದು ಎಲ್ಲ ನಿನ್ ವಿವೇಚನೆಗೆ ಬಿಟ್ಟಿದ್ದು. ಈಗ ಕಾಲ್ ಮಾಡಿದ ವಿಷಯ ಏನ್ ಹೇಳು? ಡಾಕ್ಟರ್ ಕಾಲ್ ಮಾಡಿದ್ರು. ಭೈರವಿಗೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಂತೆ. ದೊಡ್ಡೋರ್ ಜಗಳದಲ್ಲಿ ಮಗುಗ್ ತೊಂದ್ರೆ ಆಗದ್ ಬೇಡ. ಮಗುನ್ ಯಾವಾಗ ಬಂದ್ ಕರ್ಕೊಂಡ್ ಹೋಗ್ಲಿ? ಅಭಿರಾಮಿ, ನನ್ ಮಗಳನ್ನ ಕಾಪಾಡೋದಕ್ಕೆ ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನನ್ ಮಗು ನಾನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಹಲೋ ಶಿವಗಾಮಿ, ಹಲೋ. ಮಗಳೇ,